ಯಾವುದೇ ಕಾರಣಕ್ಕೂ ಕೂಡ ನಾನು ಬಸ್ಸಿಂದ ಇಳಿಯೋದಿಲ್ಲ, ಬಸ್ನಿಂದ ನಮ್ಮಪ್ಪನಾಣೆ ನಾನು ಇಳಿಯೋದಿಲ್ಲ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಿರುವಂತ ಮಾತಿದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೈ ಡ್ರಾಮಾನೇ ಆಗ್ತಿದೆ. ಪೊಲೀಸರು ಒಂದು ಕಡೆ ಮನವೊಲಿಸ್ತಿದ್ದಾರೆ ಇಳಿರಿ ಅನ್ನೋದಾಗಿ, ಆದರೆ ಯಾವುದೇ ಕಾರಣಕ್ಕೂ ನಾನು ಇಳಿಯೋದೇ ಇಲ್ಲ ಅಂತ ಇಡೀ ಬನ್ನ ನೇತೃತ್ವ ವಹಿಸಿರುವಂತಹ ವಾಟಾಳ್ ನಾಗರಾಜ್ ಅವರ ಮಾತಿದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾದಂಥ ಪ್ರತಿಭಟನೆಯ ವಾತಾವರಣ ಅಲ್ಲಿದೆ ಅಂತ. ಒಂದು ಕಡೆ ಈಗಾಗಲೇ ಪೊಲೀಸರು ಕನ್ನಡ ಪರ ಸಂಘಟನೆಯ ಮುಖಂಡರನ್ನ, ಅದರಲ್ಲೂ ಕೂಡ ವಾಟಾಳ್ ನಾಗರಾಜ್ ಅವರನ್ನ BMTC ಬಸ್ನಲ್ಲಿ ತುಂಬಿದ್ದಾರೆ. ಎಲ್ಲರೂ ಕೂಡ ಕೂತಿದ್ದಾರೆ, ಅಂದ್ರೆ ಇಳಿಯೋದಿಲ್ಲ ಅನ್ನೋದು ಅವ್ರ ಮಾತು. ಯಾಕಂದ್ರೆ ಈಗಾಗಲೇ ಪೊಲೀಸರನ್ನ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ಫ್ರೀಡಂ ಪಾರ್ಕ್ ಹತ್ರ ಬಿಡುವಂತೆ. ಹೀಗಾಗಿ ನಾನು ಬಸ್ಸಿಂದ ಇಳಿಯೋದಿಲ್ಲ, ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಜೊತೆಯಲ್ಲಿ ಎಲ್ಲ ಕನ್ನಡ ಸಂಘಟನೆಯ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಸಿನೋ ಕರ್ನಾಟಕ ಬನ್ನ ಕಾವೇರ್ತಾ ಇದೆ. ಈ ನಡುವೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣನವರ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಬರೋಣ. ಮರಾಠಿಗರ ಕನ್ನಡ ವಿರೋಧಿ ನೀತಿಯನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಅವರು ಇಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಈ ಒಂದು ಅಖಂಡ ಕರ್ನಾಟಕ ಬಂದ್ಗೆ ಈಗ ಸಾಥ್ ನೀಡಲು ನಮ್ಮ ಜೊತೆ ಇದ್ದಾರೆ ರೂಪೇಶ್ ರಾಜಣ್ಣ ಅವರು. ಈ ಒಂದು ಬಂದ್ಗೆ ಅವ್ರೇನು ಹೇಳ್ತಾರೆ ಅವ್ರ ಹತ್ರನೇ ಕೇಳ್ಕೊಂಡ್ಬರೋಣ. ಸರ್, ಬೆಳಗ್ಗೆಯಿಂದ ನಾವು ಕೂಡ ಸಾಕಷ್ಟು ಅಲ್ಲಿ ಇಲ್ಲಿ ನೋಡಿದ್ವಿ. ಬೆಂಗಳೂರಲ್ಲಿ ಮಾಲ್ಗಳೆಲ್ಲ ಸ್ತಬ್ಧ ಆಗಿದ್ದಾವೆ, ಮಾಲ್ಗಳ ಸಂಪೂರ್ಣ ಬಂದ್ ಆಗಿದೆ. ಬಟ್ ನಿರಸ ಪ್ರದರ್ಶನ ಅಂತಿದೆ ಬಂದ್ಗೆ, ಇದೇನು ಅಂತೀರ? ನಿರಸ ಪ್ರತಿಕ್ರಿಯೆ ಅಂತ ಹೇಳಿ ಕೆಲವು ಕಡೆ ಇರ್ಬೋದು ಸರ್. ವಾಸ್ತವವಾಗಿ ಹೊರಗಡೆ ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಜನರಿಗೆ ಎಷ್ಟರ ಮಟ್ಟದಲ್ಲಿ ಈ ಬಂದು ಯಶಸ್ವಿ ಆಗಿದೆ ಅಂತ ಹೇಳಿ. ಈಗ ನೋಡಿ, ವಾಟಾಳ್ ಸರ್ ಮನೆ ಇರೋದು ಎಲ್ಲಿ ಆಲ್ಮೋಸ್ಟ್ ಡಾಲರ್ಸ್ ಕಾಲೋನಿದು. ನಾವಿರೋದು ಬನಶಂಕರಿ. ಅಲ್ಲಿಂದ ಇಲ್ಲಿಗೆ ಸಹಜವಾಗಿ ಬರ್ತೀನಿ ಅಂದರು 1-1.5 ಗಂಟೆ ಟೈಮ್ ಆದರೂ ಬೇಕು. ಕನಿಷ್ಠ 25-30 ನಿಮಿಷಕ್ಕೆ ಇಲ್ಲಿ ಬಂದಿದ್ದೀವಿ. ಅಂದರೆ ಓಡಾಟಗಳು ಕಡಿಮೆ ಆಗಿದೆ ರಸ್ತೆಯಲ್ಲಿ, ಒಂದಷ್ಟು ಅಂಗಡಿಗಳೆಲ್ಲ ಬಂದಾಗಿದೆ. ನೀವು ಬೆಳಿಗ್ಗೆ ಮಾಧ್ಯಮದಲ್ಲಿ ನೋಡ್ತಾ ಇದೆ ಮಾಲ್ಗಳು ಬಂದಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಜನರು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಮ ಪರವಾಗಿ ನೀವು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ವಿಧಾನಸೌಧದಲ್ಲಿ ಧ್ವನಿ ಎತ್ತಲಿಲ್ವಲ್ಲ, ಹಾಗಾಗಿನೇ ಹೋರಾಟಗಾರರು ವಿಧಿ ಇಲ್ಲಿದೆ. ಅವ್ರಿಗೆ ಬಿಸಿ ಮುಟ್ಟಿಸಿ ನಿಮ್ಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಬೀದಿಗೆ ಬಂದಿರತಕ್ಕಂಥದ್ದು. ಕಳೆದ 1 ತಿಂಗಳಿಂದ ಸಾಕಷ್ಟು ಹೋರಾಟಗಳು ನಡೀತಾ ಬರ್ತಾ ಇದೆ. ಹತ್ತಿ ಬೆಲೆ ಗಡಿ ಬಂದಾಗಿರ್ಬಹುದು, ಜೊತೆಗೆ ಹೊಸಕೋಟೆ ಟೋಲ್ ಬಂದಾಗಿರ್ಬೋದು, ನಾವು ಬೆಳಗಾವಿಗೆ ಹೋಗಿದ್ದು. ಈ ರೀತಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬರ್ತಾ ಇದ್ದು. ನಮ್ಮ ಯುವ ಕರ್ನಾಟಕ ವೇದಿಕೆ ನಮ್ಮ ಸಂಘಟನೆಯಿಂದಲೂ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು. ಸೊ ಆ ಹೋರಾಟಗಳ ಪರಿಣಾಮವನ್ನು ಅರ್ಥ ಮಾಡ್ಕೋಬೇಕಿತ್ತು ಮಂತ್ರಿಗಳು. ಸೆಷನ್ ನಡೀತಾ ಇದೆ, ಇವ್ರು ಏನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? 20 ಪಾಯಿಂಟ್ ಇದೆ, 20 ಪಾಯಿಂಟನ್ನು ನೀವು ಇವತ್ತು ಬಗೆಹರಿಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕನಿಷ್ಠ ಒಂದು 10 ನೀವು ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಸಾಲ್ವ್ ಮಾಡಿದ್ದಿದ್ರೆ ಇವತ್ತು ನಮ್ಮ ಹೋರಾಟಗಾರರಿಗೆ ಒಂದು ಗೌರವ ಕೊಟ್ಟದಂಗೆ ಆಗ್ತಾ ಇತ್ತು. ಇಲ್ಲ, ನೀವು ಮಾಡಿದ್ರೆ ಅಧಿಕಾರ, ನಾವೇನಾದರೂ ಕೈಗೆ ಎತ್ಕೊಂಡ್ರೆ ಅದು ಅಪರಾಧ. ಸಾರಿ, ಕನ್ನಡ ಪರ ಹೋರಾಟ ಅಂದರೆ ಆಟೋದವ್ರು ನಿಂತೇ ನಿಲ್ತಾರೆ. ಬಟ್ ಈ ಸಾರಿ ಅಸೋಸಿಯೇಷನ್ ನಾವು ನೋಡಿದ್ವಿ, ಆಟೋ ಅಸೋಸಿಯೇಷನ್ ಈ ಸಲ ಬೆಂಬಲ ಕೊಟ್ಟಿದೆ ಅಂತ ಹೇಳಿದ್ರು.
ಬಟ್ ನೋಡಿದ್ರೆ ಆಟೋಗಳು ಸಿಕ್ಕಾಪಟ್ಟೆ ಇದಾಗ್ತಾ ಇದಾವೆ. ಸರ್ ಈಗ ಇನ್ನೊಂದೇನಾದರೂ ಬೆಂಗಳೂರಲ್ಲಿ ಒಂದು 2-3 ಲಕ್ಷ ಆಟೋಗಳು ಇರ್ಬೋದು. ನನಗೆ ಅಷ್ಟು ಮಾಹಿತಿ ಇಲ್ಲ. ಒಂದು ಅರ್ಧಕ್ಕರ್ಧನಾದರೂ ಬೆಂಬಲ ಕೊಟ್ಟಿದ್ದಾರೆ ಸರ್. ಅಂದರೆ ಇನ್ನು ಕೆಲವರಿಗೆ ಮಾಹಿತಿ ಹೋಗಿದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಸರ್. ಬಟ್ ನನ್ನ ಪ್ರಕಾರ ಆಟೋದವ್ರು ಯಾವತ್ತು ಕನ್ನಡ ಅಂತಂತ ಬಂದಾಗ ಸರ್, ನಾವು ನವಂಬರ್ 1ನೇ ತಾರೀಕು ಕನ್ನಡ ಬಾವುಟ ಹಾರಿಸ್ತೀವಿ, ಇಳಿಸ್ತೀವಿ. ಅದಾದ ಮೇಲೆ ಎಷ್ಟೋ ರಾಜಕಾರಣಿಗಳು ಹಾರಿಸಲ್ಲ. ಆದರೆ ಆಟೋ ಡ್ರೈವರ್ಗಳು, ನಮ್ಮ ಕ್ಯಾಬ್ ಚಾಲಕರು ವರ್ಷದ 365 ದಿನನೂ ಇಲ್ಲ ತಮ್ಮ ಕ್ಯಾಬ್ ಮೇಲೋ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಬಾವುಟವನ್ನು ನಿರಂತರವಾಗಿ ಹಾರಿಸ್ತಾನೆ ಇರ್ತಾರೆ, ಕನ್ನಡ ಪ್ರೇಮವನ್ನು ಮೆರಿತಾ ಇರ್ತಾರೆ. ಅವ್ರಿಗಿರ್ತದೆ ಸರ್ ಮನಸ್ಸಲ್ಲಿ. ಬಟ್ ಇವತ್ತು ತುಂಬ ಜನ ಬೆಂಬಲ ಕೊಟ್ಟಿದ್ದಾರೆ. ಬೆಂಬಲ ಕೊಟ್ಟಿಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ. ಅಲ್ಲಲ್ಲಿ ಓಡಾಡ್ತಾ ಇರ್ಬೋದು ಸರ್. ಒಟ್ಟಾರೆಯಾಗಿ ಸರ್ ಇವತ್ತಿನ ಈ ಬಂದ್ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಇದಿಷ್ಟು ರೂಪೇಶ್ ರಾಜಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ರೂಪೇಶ್ ರಾಜಣ್ಣ ಅವರ ಮಾತನ್ನ ನೋಡಿದ್ವಿ ನಾವು. ಅಂದರೆ ಒಂದು ಕಡೆಯಲ್ಲಿ ಬಂದಿನ ಬಿಸಿ ಇದೆ, ಮತ್ತೊಂದು ಕಡೆಯಲ್ಲಿ ಬಂದಿನ ವಿಚಾರ ತಿಳಿತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಸದ್ಯ ನಾವೆಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಯಥಾಸ್ಥಿತಿಯಲ್ಲೂ ಒಂದೊಂದು ಕಡೆ ಬೆಂಗಳೂರಿನಲ್ಲೂ ಮತ್ತು ರಾಜ್ಯದ ವಿವಿಧ ಭಾಗದಲ್ಲೂ ಕೂಡ ಪ್ರತಿಭಟನೆ ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಯಥಾಸ್ಥಿತಿಯಲ್ಲೇ ಸಹಜ ಸ್ಥಿತಿಯಲ್ಲೇ ಜನ